ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು KS ಗುರುಜಿ. ನಾವು ಇವತ್ತಿನ ಕ್ಲಾಸಲ್ಲಿ ಏನು ತಗೊಂಡು ಬಂದಿದ್ದೀವಿ ಅಂದರೆ SSC MTS ಅಪ್ಲೈ ಮಾಡಿದ್ದೀರಾ? ಎಷ್ಟು ಜನ ಅಪ್ಲೈ ಮಾಡಿದ್ದೀರಿ SSC MTS ಎಕ್ಸಾಮ್ಗೆ? ಈ ಸಾರಿ ಹೊಸ ಸುದ್ದಿ ಏನಂತ ಗೊತ್ತಲ್ಲ ನಿಮಗೆ, ಎಲ್ಲರೂ ಅಪ್ಲೈ ಮಾಡೋಷ್ಟೊತ್ತಿಗೆ ಗೊತ್ತಿರುತ್ತೆ. ಈ ಸಾರಿ ಎಕ್ಸಾಮನ್ನು ಕನ್ನಡ ಮೀಡಿಯಮಲ್ಲೂ ಕೂಡ ನಡೆಸ್ತಾರೆ. ಇಂಗ್ಲೀಷ್ ಒಂದು ವಿಷಯವನ್ನು ಬಿಟ್ಟು ಉಳಿದಿದ್ದೆಲ್ಲ ವಿಷಯಗಳು ನಿಮ್ಗೆ ಏನು ಸಿಗ್ತವೆ, ಕನ್ನಡ ಮೀಡಿಯಮಲ್ಲಿ ನಿಮಗೆ ಅವೈಲಬಲ್ ಇದೆ ಈ ಎಕ್ಸಾಮ್. ಆದ್ರಿಂದನೇ ಎಷ್ಟೋ ಜನ ಕರ್ನಾಟಕದ ಹುಡುಗರು SSC MTS ಎಕ್ಸಾಮ್ಗೆ ಅಪ್ಲೈ ಮಾಡಿದ್ದಾರೆ, ಹೌದಾ? ಸೊ ಎಕ್ಸಾಮ್ ಇರೋದು ಯಾವಾಗ? ಏಪ್ರಿಲ್ 2023 ಅಂತ ಅವ್ರು ನಿಮಗೆ ಒಂದು ಅಜ್ಮಾಸ್ ಡೇಟ್ ಕೊಟ್ಬಿಟ್ಟಿದ್ದಾರೆ, ಹೌದಾ? ಸೊ ಅಂದಾಜು ಏಪ್ರಿಲ್ 2023. ಸೊ ಏಪ್ರಿಲ್ ನಾವು ಲಾಸ್ಟ್ ವೀಕಲ್ಲಿ ಅಥವಾ ಮಿಡ್ ವೀಕಲ್ಲಿ ಇಡ್ತಾರಂದ್ರೂ ನಮಗೆ ಆಲ್ಮೋಸ್ಟ್ 1 ಮಂತ್ ಅಷ್ಟೇ ಟೈಮ್ ಉಳಿದಿರೋದು. 1 ಮಂತ್ ಅಷ್ಟೇ ಟೈಮ್ ಉಳಿದಿರೋದು ಇವಾಗ. ಸೊ ಏಪ್ರಿಲ್ ಲಾಸ್ಟ್ ವೀಕಲ್ಲಿ ಇಡ್ತಾರಂದ್ರೂ ಮ್ಯಾಕ್ಸಿಮಮ್ ನಮಗೆ 1 ಮಂತ್ 10 ಡೇಸ್ ಅಥವಾ 1 ಮಂತ್ 15 ಡೇಸ್ ಹಿಡ್ಕೊಳ್ಳಿ, ಹೌದಾ? ಅಷ್ಟೇ ಇರೋದು ನಮ್ಗೆ ಇವಾಗ SSC MTSಗೆ ಓದ್ಲಿಕ್ಕೆ. ಸೊ ಎಷ್ಟು ಜನ ನೀವು ಪ್ರಿಪೇರ್ ಆಗಿದ್ದೀರಿ? ಬುಕ್ ಆದ್ರೂ ಹಿಡಿದಿದ್ದೀರಾ ಇನ್ನ SSC MTS ಅಂತಾನೆ? ಓಕೆ, ನೀವು ಬೇರೆ ಬೇರೆ ಎಕ್ಸಾಮ್ನ ಪ್ರಿಪೇರ್ ಆಗ್ತಾ ಇರ್ಬೋದು, ಸಿಲೆಬಸ್ ಅದು ಓವರ್ಲ್ಯಾಪ್ ಆಗ್ತಾ ಇರ್ಬೋದು. ಸೊ SSCಗೆನೆ ನಾನು ಇನ್ವಾಲ್ವ್ ಆಗಿ ಓದ್ಬೇಕು ಅಂತ ಹೇಳ್ಬಿಟ್ಟು ಯಾರಾದ್ರೂ ಪ್ರಿಪೇರ್ ಆಗ್ತಾ ಇದ್ದೀರಾ? ಪ್ರಿಪೇರ್ ಆಗ್ತಾ ಇದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಎಷ್ಟು ಜನ ಪ್ರಿಪೇರ್ ಆಗ್ತಿದ್ದೀರಿ SSCನ ಮೈಂಡಲ್ಲಿ ಇಟ್ಕೊಂಡು ಅಂತ ನನ್ಗೆ ಗೊತ್ತಾಗುತ್ತೆ. ಓಕೆ, ಸೊ ಬನ್ನಿ ಹಂಗಾದ್ರೆ ಫಸ್ಟ್ ಎಲ್ಲದಕ್ಕಿಂತ ಮುಂಚೆ ಮೋಸ್ಟ್ ಆಫ್ ದ ಪೀಪಲ್ ನೀವು ಯಾರು ಅಪ್ಲೈ ಮಾಡಿದ್ದೀರಾ ಅಥವಾ ಅಪ್ಲೈ ಮಾಡದೇ ಇರೋರಿಗೆ ಏನಂತ SSC ಏನಂತ ಗೊತ್ತಿಲ್ಲ. SSC ಅಂದ್ರೆ MTS ಅಂದ್ರೆ ಏನು ಅಂತ ಗೊತ್ತಿಲ್ಲ. ಫಸ್ಟ್ ಅದನ್ನ ತಿಳ್ಕೊಳ್ಳೋಣ. SSC ಅಂದ್ರೆ ಏನ್ರಿ? ಸ್ಟಾಫ್ ಸೆಲೆಕ್ಷನ್ ಕಮಿಷನ್. ಓಕೆನಾ? ಸ್ಟಾಫ್ ಸೆಲೆಕ್ಷನ್ ಕಮಿಷನ್. ಸೊ SSC ಅಂದ್ರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್. MTS ಅಂದ್ರೆ ಏನು ಹಂಗಿದ್ರೆ? ಮಲ್ಟಿ ಟಾಸ್ಕಿಂಗ್ ಸ್ಟಾಫ್. ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತ ನಾವು ಹೇಳ್ತೀವಿ. ಸೊ MTS, SSC MTS ಅಂದ್ರೆ ಇದು ಆಲ್ಮೋಸ್ಟ್ ಗ್ರೂಪ್ C ಲೆವೆಲ್ ಎಕ್ಸಾಮ್. ಓಕೆ, ಸೊ ಬನ್ನಿ ಹಾಗಿದ್ರೆ ಯಾರು ಇದನ್ನ ಕಂಡಕ್ಟ್ ಮಾಡ್ತಾರೆ? ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇದನ್ನ ಕಂಡಕ್ಟ್ ಮಾಡುತ್ತೆ. ಸೊ ಕರೆದಿರುವಂತ ಪೋಸ್ಟ್ಗಳು ಯಾವುದು? MTS, ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂಡ್ ಹವಾಲ್ದಾರ್ ಪೋಸ್ಟ್. ಓಕೆನಾ? ಓಕೆ, ಸಿಲೆಬಸ್ ವೈಸ್ ನಮಗೆ ಸಿಲೆಬಸ್ ಕೊಟ್ಟು ಎಕ್ಸಾಮ್ ಕಂಡಕ್ಟ್ ಮಾಡಿ. ಇವರು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮಾಡ್ತಾ ಇಲ್ಲ, ನಮಗೆ ಸಿಲೆಬಸ್ ಕೊಟ್ಟು ಏನ್ ಮಾಡ್ತಾ ಇದ್ದಾರೆ? ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಸೆಲೆಕ್ಷನ್ ಪ್ರೊಸೆಸ್ ಹೆಂಗಿರುತ್ತೆ? ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ಫಿಸಿಕಲ್ ಎಫಿಷಿಯನ್ಸಿ ಯಾರಿಗೆ? ಹವಾಲ್ದಾರ್, ಪೋಸ್ಟ್ ಆಫ್ ಹವಾಲ್ದಾರ್ಗೆ ಮಾತ್ರ ಫಿಸಿಕಲ್ ಎಫಿಷಿಯನ್ಸಿ ಇದೆ. ಓಕೆನಾ? ಸೊ ಹೈಟು, ಫಿಸಿಕಲ್ ಆಕ್ಟಿವಿಟೀಸ್ ಇದರಲ್ಲಿ ಚೆಕ್ ಮಾಡ್ತಾರೆ ಹವಾಲ್ದಾರ್ ಪೋಸ್ಟ್ಗೆ. ಉಳಿದಿದ್ರಂತೆ ನಮಗೆ ಜಸ್ಟ್ MTS ನಾವು ಫೋಕಸ್ ಮಾಡ್ತಾ ಇದ್ರೆ ಜಸ್ಟ್ ಕಂಪ್ಯೂಟರ್ ಟೆಸ್ಟ್ ಮಾತ್ರ ಇರುತ್ತೆ, MCQs. ಓಕೆನಾ? ಆನ್ ದ ಬೇಸಿಸ್ ಆಫ್ MCQs. ಯಾವಾಗಲೂ ಕಂಪ್ಯೂಟರ್ ಟೆಸ್ಟ್ ಅಂದ್ರೆ MCQs ಇರುತ್ತೆ. ಸೊ MCQs ಇರುತ್ತೆ. ಸೊ ಇದರಲ್ಲಿ ಏನಿದೆ? ನೆಗೆಟಿವ್ ಮಾರ್ಕಿಂಗ್ ಇದೆಯಾ? ಹೌದು. ಸೆಷನ್ 1 ಅಲ್ಲಿ ಇಲ್ಲ, ಬಟ್ ಸೆಷನ್ 2 ಅಲ್ಲಿ 1 ಮಾರ್ಕ್ ನೆಗೆಟಿವ್ ಇದೆ. ಸೊ ಸೆಷನ್ ಅಲ್ಲಿ ಯಾವ್ಯಾವ ಸಿಲೆಬಸ್ ಬರ್ತವೆ, ಸೆಷನ್ 2 ಅಲ್ಲಿ ಯಾವ್ಯಾವ ಪೇಪರ್ ಬರ್ತದೆ, ಯಾವ್ಯಾವ ಸಿಲೆಬಸ್ ಬರ್ತದೆ ಅಂತ ನಾವು ಡೀಟೇಲ್ ಆಗಿ ಇಲ್ಲಿ ನೋಡೋಣ. ಓಕೆ, ಸೊ ಇಷ್ಟಂತೂ ಗೊತ್ತಾಯ್ತು ಅನ್ಕೋತೀನಿ. ಈ ವಿಡಿಯೋ ಮಾಡಿರುವಂತಹ ಕಾರಣ ಏನಂದ್ರೆ, ಎಷ್ಟು ಜನ SSC MTS ನ ಅಪ್ಲೈ ಮಾಡಿರ್ತೀರಾ, ಸಿಲೆಬಸ್ ಈಸಿ ಇದೆ ಅಂತ ಕೂಡ ಅನ್ಕೊಂಡಿರ್ತೀರಿ. ಕೆಲವೊಬ್ರು ಕೋಚಿಂಗ್ ತಗೊಂಡಿರ್ತೀರಿ, ಇನ್ನ ಕೆಲವೊಬ್ರು ಸಿಲೆಬಸ್ ನ ಕವರ್ ಮಾಡಕ್ ಆಗಿರಲ್ಲ. ಓಕೆ, ನೀವು ಕೋಚಿಂಗ್ ತಗೊಂಡಿದ್ರು ನಿಮ್ಗೆ ಚೆನ್ನಾಗಿ ಅದು ಅರ್ಥ ಆಗಿದೆ ಅನ್ಸಿರಲ್ಲ, ಅಥವಾ ನೀವು ಮನೇಲೆ ಕೂತ್ಕೊಂಡು ಓದ್ಬೇಕು ಅನ್ಕೊಂಡಿರ್ತೀರಿ, ಬಟ್ ಆಲ್ರೆಡಿ ಜಸ್ಟ್ 1 ಮಂತ್ ಉಳಿದಿರೋದ್ರಿಂದ ನಿಮ್ ಸಿಲೆಬಸ್ ಕವರ್ ಆಗಿಲ್ಲ ಅಂತ ಅಂದ್ರೆ ಅದೇ ರೀಸನ್ಗೋಸ್ಕರ ಏನ್ ಮಾಡ್ತಿದ್ದೀನಿ, ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಸಿಲೆಬಸ್ನ, ಆಮೇಲೆ ಎಲ್ಲ ಯಾವ ಪೇಪರ್ಸ್ ಅಲ್ಲಿ ಯಾವ ಸಿಲೆಬಸ್ ಬರುತ್ತೆ, ಎಷ್ಟು ಮಾರ್ಕ್ಸ್ ಇರುತ್ತೆ ನಮ್ಗೆ. ಓಕೆ, ಸೊ ಯಾವ್ಯಾವ ಸಿಲೆಬಸ್ನ ಯಾವ ರೀತಿ ನಾವು ಟಚ್ ಕೊಟ್ಟು ಓದ್ಬೇಕು, ಸಿಲೆಬಸ್ ನಾವು ಹೇಗೆ ಕವರ್ ಮಾಡ್ಕೊಳಕ್ಕಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಲಾಸ್ಟ್ ವರ್ಗು ಈ ವಿಡಿಯೋ ನೋಡಿ, ಒಂದು ಅನೌನ್ಸ್ಮೆಂಟ್ ಕೂಡ ನಿಮ್ಗೆ ಕಾದಿದೆ. ಓಕೆ, ಸೊ ಬನ್ನಿ ಹಾಗಿದ್ರೆ ಈ ಸಿಲೆಬಸ್ ಏನಿದೆ, ಸಿಲೆಬಸ್ ಅಲ್ಲಿ ಯಾವ್ಯಾವ ಪೇಪರ್ಸ್ ಇದೆ, ಯಾವ ರೀತಿಯಾಗಿ ಸೆಷನ್ಸ್ ಕಂಡಕ್ಟ್ ಮಾಡ್ತಾರೆ ಅಂತ ನೋಡೋಣ. ನೋಡಿ, SSC MTS ಅಲ್ಲಿ 4 ಪಾರ್ಟ್ ಇದೆ. ಒಂದೇ ಪೇಪರ್ ನಡೆಸ್ತಾ ಇರೋದು. ಇವಾಗ ಏನ್ ಮಾಡಿದ್ದಾರೆ? ಡಿಸ್ಕ್ರಿಪ್ಟಿವ್ ಪಾರ್ಟ್ ಸೆಷನ್ Tier 2 ಅಂತ ಏನ್ ಕಂಡಕ್ಟ್ ಮಾಡ್ತಾ ಇದ್ರು ಅದನ್ನ ತೆಗ್ದಿದ್ದಾರೆ. ಸೊ ಈ ಸಾರಿ ಏನಿರುತ್ತೆ ಇರೋದು ಒಂದೇ ಪೇಪರ್, 1 ಎಕ್ಸಾಮ್. ಓಕೆ, 1 ಸೆಷನ್ ಅಂತ ಕರೆಯಲ್ಲ ನಾವು, 1 ಪೇಪರ್ ಅಂತ ಕರಿತೀವಿ. ಅದರಲ್ಲಿ ಏನಿರುತ್ತೆ? 2 ಸೆಷನ್ಸ್ ಇರ್ತವೆ, ಫಸ್ಟ್ ಸೆಷನ್, ಸೆಕೆಂಡ್ ಸೆಷನ್. ಸೊ ಅದರಲ್ಲಿ ಯಾವ್ಯಾವ ಸೆಷನ್ ಅಲ್ಲಿ ಯಾವ್ಯಾವ ಟಾಪಿಕ್ ಅಂತ ನೋಡೋಣ. ಇಲ್ಲಿ ರೀಸನಿಂಗ್, ಮ್ಯಾಥ್ಸ್, ದಿಸ್ ಈಸ್ ಸೆಷನ್ 1. GK ಪ್ಲಸ್ GS ಅಂದ್ರೆ ಜನರಲ್ ಅವೇರ್ನೆಸ್ ಮತ್ತೆ ಜನರಲ್ ನಾಲೆಜ್. ಓಕೆನಾ?
ಸೊ ಜನರಲ್ ನಾಲೆಜ್, ಜನರಲ್ ಅವೇರ್ ಮತ್ತೆ ಇಂಗ್ಲಿಷ್. ಓಕೆನಾ, ಇಂಗ್ಲಿಷ್ ಮತ್ತೆ ಇದಿಷ್ಟು ಸೇರಿ ಸೆಷನ್ 2 ಅಲ್ಲಿ ಕಂಡಕ್ಟ್ ಮಾಡ್ತಾರೆ ನಿಮ್ಗೆ. ಸೊ ಈ ಸೆಷನ್ ಅಲ್ಲಿ ನಮ್ಗೆ ಏನಿದೆ, ನೆಗೆಟಿವ್ ಮಾರ್ಕಿಂಗ್ ಇದೆ. ಬನ್ನಿ ಹಂಗಿದ್ರೆ ಫಸ್ಟ್ ಮಾರ್ಕ್ಸ್ ಎಷ್ಟಿದೆ ಅಂತ ನೋಡೋಣ, ಆಮೇಲೆ ನೆಗೆಟಿವ್ ಮಾರ್ಕ್ ಎಷ್ಟಿದೆ ಅಂತ ನೋಡೋಣ. ಸೊ ರೀಸನಿಂಗ್ ಮತ್ತೆ ಮ್ಯಾಥ್ಸ್ 60 ಮಾರ್ಕ್ಸ್. ಓಕೆ, ಸೊ 20 ಕ್ವಶನ್ಸ್ ಈಚ್, 20 ಕ್ವಶನ್ ಅಂತೆ 60 ಮಾರ್ಕ್ಸ್ಗಳ ಟೆಸ್ಟ್ ಇದು ಫಸ್ಟ್ ಸೆಷನ್. ಓಕೆನಾ, 2 into 3 ಪರ್ ಕ್ವಶನ್ ಹೋಲ್ಡ್ಸ್ 3 ಮಾರ್ಕ್ಸ್, 3 ಮಾರ್ಕ್ಸ್ ಇರುತ್ತೆ. ಸೊ 20 into 3 60 ಮಾರ್ಕ್ಸ್, 20 into 3 60 ಮಾರ್ಕ್ಸ್, ಟೋಟಲ್ 120 ಮಾರ್ಕ್ಸ್ ಪೇಪರ್. ಸೆಷನ್ 1 ನಲ್ಲಿ ರೀಸನಿಂಗ್, ಟೋಟಲಿ ರೀಸನಿಂಗ್, ಮೆಂಟಲ್ ಅಬಿಲಿಟಿ, ಮ್ಯಾಥಮೆಟಿಕ್ಸ್, ನ್ಯೂಮರಿಕಲ್ಸ್ ಮೇಲೆ ಹೋಗುತ್ತೆ. ಟೋಟಲ್ 120 ಮಾರ್ಕ್ಸ್. ಬಟ್ ಸಿಹಿ ಸುದ್ದಿ ಏನಂದ್ರೆ ಇದು ಜಸ್ಟ್ ಕ್ವಾಲಿಫೈಯಿಂಗ್ ಪೇಪರ್. ಓಕೆ, ಸೊ ಇದು ಜಸ್ಟ್ ಕ್ವಾಲಿಫೈಯಿಂಗ್ ಪೇಪರ್ ಆಗಿರುತ್ತೆ ನಿಮಗೆ. ಸೊ ಬನ್ನಿ ಹಾಗಿದ್ರೆ, ಸೊ ಸೆಕೆಂಡ್ ಸೆಷನ್ ಅಲ್ಲಿ ಏನಿರುತ್ತೆ, GK ಇರುತ್ತೆ, ಜನರಲ್ ಸ್ಟಡೀಸ್ ಇರುತ್ತೆ, ಇಂಗ್ಲಿಷ್ ಇರುತ್ತೆ. ಸೊ ಇಷ್ಟರಲ್ಲಿ 75 ಮಾರ್ಕ್ಸ್, 75 ಮಾರ್ಕ್ಸ್ ಟೋಟಲ್ ಎಷ್ಟಿದೆ ಇದರಲ್ಲಿ, 150 ಮಾರ್ಕ್ಸ್. ಅಂದ್ರೆ 25 ಕ್ವಶನ್ಗಳ ಒಂದು ಸೆಷನ್. ಸೊ 25 into 3 75 ಮಾರ್ಕ್ಸ್, 25 into 3 75 ಮಾರ್ಕ್ಸ್. ಸೊ ಪರ್ ಕ್ವಶನ್ ಇಲ್ಲಿಯೂ ಕೂಡ 3 ಮಾರ್ಕ್ಸ್ ಹಿಡಿಯುತ್ತೆ. ಅದು ಏನಾಗುತ್ತೆ 150 ಮಾರ್ಕ್ಸ್ಗಳ ಪೇಪರ್ ಆಗಿರುತ್ತೆ. ಬಟ್ ಇದರಲ್ಲಿ ಒಂದು ಸ್ಯಾಡ್ ನ್ಯೂಸ್ ಏನಂದ್ರೆ 1 ಮಾರ್ಕ್ ನೆಗೆಟಿವ್ ಇದೆ. ಸೊ ಔಟ್ ಆಫ್ 3 ಮಾರ್ಕ್ಸ್ 1 ಮಾರ್ಕ್, ಒಂದು ತಪ್ಪ ಆನ್ಸರ್ಗೆ 1 ಮಾರ್ಕ್ ಅನ್ನ ಕಡಿಯಲಾಗುತ್ತೆ. ಸೊ ಸೆಕೆಂಡ್ ಸೆಷನ್ ಅಲ್ಲಿ ನಮಗೆ ನೆಗೆಟಿವ್ ಇದೆ, ಫಸ್ಟ್ ಸೆಷನ್ ಅಲ್ಲಿ ನಮಗೆ ನೆಗೆಟಿವ್ ಇಲ್ಲ. ಬಟ್ ಅದು ಕ್ವಾಲಿಫೈಯಿಂಗ್ ಪೇಪರ್ ಮಾತ್ರ. ಗೆಟಿಂಗ್ ಓಕೆ. ಸೊ 20 ಕ್ವಶನ್ಸ್ ಅಂದ್ರೆ 20 + 20 40 ಕ್ವಶನ್ಸ್ ಕ್ವಾಲಿಫೈಯಿಂಗ್ ಆಗ್ಲಿಕ್ಕೆ. ಸೊ ಈ 40 ಮಾರ್ಕ್ಸ್ಗಳಲ್ಲಿ, 40 ಕ್ವಶನ್ಗಳಲ್ಲಿ, 40 ಪ್ರಶ್ನೆಗಳಲ್ಲಿ ಬರೀ 12 ಕ್ವಶನ್ ಅನ್ನ ನೀವು ಕ್ಲಿಯರ್ ಮಾಡಿಬಿಟ್ರೆ, ಕರೆಕ್ಟ್ ಆಗಿ ಮಾಡಿಬಿಟ್ರೆ ನೀವು ಈ ಪೇಪರ್ ಅನ್ನ ಕ್ವಾಲಿಫೈ ಆದಂಗೆ. ಓಕೆ, ಸೊ ಜಸ್ಟ್ ನಮಗೆ ಬೇಕಿರೋದು 12 ಕ್ವಶನ್ಗಳು ಮಾತ್ರ, 12 ಕ್ವಶನ್ಸ್. ಸೊ ಕೆಲವೊಂದಿಷ್ಟು ರೀಸನಿಂಗ್ ಅಲ್ಲಿ ಒಂದಿಷ್ಟು, 6 ಮ್ಯಾಥಮೆಟಿಕ್ಸ್ ಅಲ್ಲಿ 6, 12 ಕ್ವಶನ್ ಅನ್ನ ನಾವು ಏನ್ ಮಾಡ್ಬಿಟ್ರೆ ಕರೆಕ್ಟ್ ಆಗಿ ಆನ್ಸರ್ ಮಾಡಿ ಬಂದ್ಬಿಟ್ರೆ ನಮಗೆ ಈ ಪೇಪರ್ ಕ್ಲಿಯರ್ ಆದಂಗೆ. ಸೊ ಸೆಷನ್ ಶೋ ಅಷ್ಟೇ ಉಳಿರೋದು ನಮ್ಗೆ ಇವಾಗ. ಸೊ ಏನ್ ಬೇಕು ನಮ್ಗೆ, GK, ಸ್ಟಾಟಿಕ್ GK ಬೇಕು, ಜನರಲ್ ಸ್ಟಡಿ ಬೇಕು, ಮತ್ತೆ ಇಂಗ್ಲಿಷ್ ಬೇಕು. ಇಂಗ್ಲಿಷ್ ಗ್ರಾಮರ್ ಅಂಡ್ ಇಂಗ್ಲಿಷ್ ಕಾಂಪ್ರಿಹೆನ್ಷನ್ ಅಂತ ನಾವು ಕರಿತೀವಿ. ಬನ್ನಿ ಹಂಗಿದ್ರೆ ಟೋಟಲ್ GK ಅಲ್ಲಿ ಏನ್ ಬರುತ್ತೆ ಅಂತ ನೋಡೋಣ. ಫಸ್ಟ್ ರೀಸನಿಂಗ್ ಗಿಂತ ಮುಂಚೆ ನಾವೆಲ್ಲ ಸಿಲೆಬಸ್ ಯಾವ್ದಾವ್ದು ಅಂತ ಎಲ್ಲ ಹೇಳ್ತೀನಿ ನಿಮ್ಗೆ. ಸೊ ನಾವು ಆಕ್ಚುಲಿ ಓಲ್ಡ್ ಕ್ವಶನ್ ಪೇಪರ್ ಅನ್ನ ನಾವು ತೆಗೆದು ನೋಡಿದಾಗ SSC MTS ಅಲ್ಲಿ ಓಲ್ಡ್ ಕ್ವಶನ್ ಪೇಪರ್ ಲೈಕ್ ಹ್ಯಾಬಿಚುಲಿ ಯಾವ ರೀತಿ ಕ್ವಶನ್ ನ ಕೇಳಿದ್ದಾರೆ ಅಂತ ತಗೊಂಡಾಗ ನಾವೇನ್ ಮಾಡ್ಬೇಕು, ಹಿಸ್ಟ್ರಿಯಲ್ಲಿ ನಾವು ಒತ್ತು ಕೊಟ್ಟು ಏನ್ಷಂಟ್ ನಾವು ಓದ್ಬೇಕು, ಪ್ರಾಚೀನ ಮತ್ತೆ ಮಾಡರ್ನ್ ಹಿಸ್ಟ್ರಿ ಮತ್ತೆ ಏನ್ಷಂಟ್ ಹಿಸ್ಟ್ರಿಯನ್ನ ನಾವು ಒತ್ತು ಕೊಟ್ಟು ಓದ್ಬೇಕಾಗುತ್ತೆ. ಮಿಡಿವಲ್ ಹಿಸ್ಟ್ರಿ, ಮಧ್ಯಕಾಲೀನ ಹಿಸ್ಟ್ರಿ ಬಿಟ್ರೆ ನಡೆಯುತ್ತೆ. ಓಕೆನಾ, ಅಲ್ಲಿಂದ ಜಾಸ್ತಿ ಮಾರ್ಕ್ಸ್ ಬರಲ್ಲ. ಬಟ್ ಜಾಸ್ತಿ ಬರೋದು ಮಾಡರ್ನ್ ಹಿಸ್ಟ್ರಿಯಿಂದ. ಸೊ ಇದನ್ನೇ ಜಾಸ್ತಿ ನೀವು ಓದ್ಬೇಕಾಗಿರೋದು. ಏನ್ಷಂಟ್ ಅನ್ನ ನೀವು, ಇದಂತೂ ಈಸಿ ಇದೆ ಸಿಕ್ಕಾಪಟ್ಟೆ. ಸೊ 1 or 2 ಕ್ವಶನ್ಸ್ ಇಲ್ಲಿಂದ ಬರ್ಬೋದು. ಬಟ್ ಮ್ಯಾಕ್ಸಿಮಮ್ ಕ್ವಶನ್ಸ್ ಬರೋದು ನಿಮ್ಗೆ ಮಾಡರ್ನ್ ಹಿಸ್ಟ್ರಿಯಿಂದ. ಆಧುನಿಕ ಇತಿಹಾಸ, ಇದು ಆಧುನಿಕ ಭಾರತ ಇತಿಹಾಸ ಅಂತ ಹೇಳ್ತೀವಿ, ಹೌದಾ. ಸೊ ಇದನ್ನ ಜಾಸ್ತಿ ಓದ್ಬೇಕು ನೀವು ಇದರಲ್ಲಿ. ಸೊ ಇಂಡಿಯನ್ ಪೊಲಿಟಿಯಲ್ಲಿ ನಾವು ಏನು ಒತ್ತುಕೊಂಡು ಓದ್ಬೇಕು, ಜನರಲ್ ಆಗಿ ಸಂವಿಧಾನ ಎಲ್ಲರೂ ಓದ್ತೀವಿ ನಾವು, ಹೌದಾ. ಸಂವಿಧಾನ ಮತ್ತು ಭಾರತದ ರಾಜಕೀಯದಲ್ಲಿ ಸಂವಿಧಾನ ಅಂತ ಹಿಡ್ಕೊಂಡಾಗ ನಾವ್ ಏನ್ ಓದ್ಬೇಕು, ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಯಾವಿದೆ ಅಂತ ನಾವು ನೋಡ್ಕೊಂಡ್ರೆ ಸಾಕು. ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಯಾವುದು, ಇಂಪಾರ್ಟೆಂಟ್ ತಿದ್ದುಪಡಿಗಳು, ಅಮೆಂಡ್ಮೆಂಟ್ಸ್ ಅಂತ ಹೇಳ್ತೀವಿ. ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸ್ ನೀವು ನೋಡ್ಕೊಳ್ಳೇಬೇಕು. ಇದು ಇಂಪಾರ್ಟೆಂಟು, ಇದು ಇಂಪಾರ್ಟೆಂಟು. ಆರ್ಟಿಕಲ್ಸ್ ಇಂಪಾರ್ಟೆಂಟು, ಅಮೆಂಡ್ಮೆಂಟ್ಸ್ ಇಂಪಾರ್ಟೆಂಟು ನಿಮ್ಗೆ, ಹೌದಾ. ಅದ್ರ ಜೊತೆಗೆ ನಮ್ಗೆ ಫಂಡಮೆಂಟಲ್ ರೈಟ್ಸ್, ಮತ್ತೆ ನಾವು ಈ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರಚಿಸುವಾಗ ಯಾವ್ಯಾವ ದೇಶದಿಂದ ಏನನ್ನ ನಾವು ಎರವಲು ಪಡೆದಿದ್ದೀವಿ, ಯಾವ್ಯಾವ ಫೀಚರ್ಸ್ ಅನ್ನ ನಾವು ಎರವಲು ಪಡೆದು ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಹಾಕೊಂಡಿದೀವಿ ಅನ್ನೋವನ್ನ, ಯಾವ ದೇಶದಿಂದ ಏನನ್ನ ಪಡ್ಕೊಂಡಿದೀವಿ, ಯಾವ ಮ್ಯಾಟ್ರನ್ನ ಪಡ್ಕೊಂಡಿದೀವಿ. ಓಕೆ, ಸೊ ಆ ಒಂದು ಟಾಪಿಕ್ ಅನ್ನ ನಾವು ಇಲ್ಲಿ ಓದ್ಕೊಳ್ಬೇಕಾಗುತ್ತೆ. ಎಲ್ಲಿ, ಇಂಡಿಯನ್ ಪೊಲಿಟಿಯಲ್ಲಿ ಆ ಒಂದು 3 ಏರಿಯಾಗಳು ತುಂಬಾ ಇಂಪಾರ್ಟೆಂಟ್ ಆಗ್ತವೆ. ಓಕೆನಾ. ಸೊ ಎಕನಾಮಿಕ್ಸ್ ಓದಿರ್ತೀರಿ, ಇಂಪಾರ್ಟೆಂಟ್ ನಿಮ್ಗೆ ಕರೆಂಟ್ ಅಫೇರ್ಸ್ ಅಲ್ಲಿ ಬರುವಂತಹ ಪಾಯಿಂಟ್ಸು, ರೆಪೋ ರೇಟ್ಸು, ರಿವರ್ಸ್ ರೆಪೋ ರೇಟ್ಸು, ರಿವರ್ಸ್ ರೆಪೋ ರೇಟ್ಸ್, ಮೈಕ್ರೋ ಓದೇ ಓದ್ತೀರಾ ನೀವು. ಟೋಟಲ್ ಆಗಿ ಮ್ಯಾಕ್ರೋ ಮತ್ತೆ ಮೈಕ್ರೋನ ಓದ್ತೀರಾ, ಹೌದಾ. ಸೊ ನಮ್ಗೆ ಜಾಸ್ತಿ ಬೇಕಾಗಿರೋದು ಮೈಕ್ರೋ ಬೇಕಾಗಲ್ಲ, ಮೈಕ್ರೋನ ಒತ್ತು ಕೊಟ್ಟು ಓದಿ. ಮೈಕ್ರೋ ಎಕನಾಮಿಕ್ಸ್ ಅಂದ್ರೆ ನಮ್ಗೆ ಜನರಲ್ ಆಗಿ ಬಜೆಟ್ ಬಗ್ಗೆ ಕೇಳ್ಬೋದು, ಅಥವಾ
ರೆಪೋ ರೇಟ್ ಅಥವಾ ರಿವರ್ಸ್ ರೆಪೋ ರೇಟ್, RBI ವರ್ಕಿಂಗ್ ಬಗ್ಗೆ ಕೇಳ್ಬೋದು, ಹೌದಾ. ಸೊ ಬ್ಯಾಂಕಿಂಗ್ ಟರ್ಮ್ಸ್ ಬಗ್ಗೆ ಕೇಳ್ಬೋದು, ಆಮೇಲೆ ಬಾಂಡ್ಸ್ ಬಗ್ಗೆ ಕೇಳ್ಬೋದು, ಗೋಲ್ಡ್ ಬಾಂಡ್ಸ್ ಬಗ್ಗೆ ಕೇಳ್ಬೋದು. ಸೊ ಕರೆಂಟ್ ಅಫೇರ್ಸ್ ಅಲ್ಲಿ ರಿಲೇಟ್ ಏನಾಗ್ತಾ ಇರುತ್ತೆ ನಿಮ್ಗೆ ಎಕನಾಮಿಕ್ಸ್, ಅದನ್ನೇ ಕೇಳ್ತಾರೆ ನಿಮ್ಗೆ ಎಕನಾಮಿಕ್ಸ್ ಅಲ್ಲಿ, ಡೀಪ್ ಆಗಿ ಕೇಳಲ್ಲ. ಅರ್ಥ ಆಗ್ತಿದ್ಯಾ ಎಕನಾಮಿಕ್ಸ್? ಓಕೆ. ಸೊ ಹಿಸ್ಟ್ರಿ ಗೊತ್ತಾಯ್ತು, ಪಾಲಿಟಿ ಗೊತ್ತಾಯ್ತು, ಎಕನಾಮಿಕ್ಸ್ ಇಂಪಾರ್ಟೆಂಟ್ ಟಾಪಿಕ್ಸ್ ನಮ್ಗೆ ಗೊತ್ತಾಯ್ತು. ಜಾಗ್ರಫಿ ಹೆಂಗ್ ಓದೋದು ಹಂಗಿದ್ರೆ? ಡೀಪ್ ಆಗಿ ಓದೋದು ನೆಸೆಸರಿ ಇಲ್ಲ. ಜಾಗ್ರಫಿನಿ ಕೂಡ ನೀವು ವರ್ಲ್ಡ್ ಜಾಗ್ರಫಿ ಎಲ್ಲ ಓದ್ಬೇಕಾಗಿಲ್ಲ. ಸೊ ಇದು ಇಂಡಿಯನ್ ಪೋಸ್ಟ್ ಆಗಿರೋದ್ರಿಂದ, ಸೆಂಟ್ರಲ್ ಎಕ್ಸಾಮ್ ಆಗಿರೋದ್ರಿಂದ ನೀವು ಜಾಸ್ತಿ ಏನ್ ಮಾಡ್ಬೇಕು, ಇಂಡಿಯನ್ ಜಾಗ್ರಫಿಗೆ ಒತ್ತು ಕೊಟ್ಟು ಓದ್ಬೇಕು. ಸೊ ಕರ್ನಾಟಕದವರು ಅಂತ ನೀವು ಕರ್ನಾಟಕ ಜಾಗ್ರಫಿ ಓದ್ತಾ ಕೂತ್ಕೋಬೇಡಿ, ಓಕೆನಾ. ಬಿಕಾಸ್ ದಿಸ್ ಇಸ್ ಸೆಂಟ್ರಲ್ ಪೋಸ್ಟ್ ಆದ್ರಿಂದ ಇಂಡಿಯನ್ ಜಾಗ್ರಫಿನ ಇಲ್ಲಿ ಜಾಸ್ತಿ ಕೇಳ್ತಾರೆ. ಇಂಡಿಯನ್ ಜಾಗ್ರಫಿ ನಮ್ಗೆ ರಿವರ್ಸ್ ಗೊತ್ತಿರ್ಬೇಕು, ಮೌಂಟೇನ್ಸ್ ಗೊತ್ತಿರ್ಬೇಕು, ಓಕೆ. ಇಂಡಿಯನ್ ಸಾಯಿಲ್ಸ್ ಬಗ್ಗೆ, ಮಣ್ಣುಗಳ ಬಗ್ಗೆ ಗೊತ್ತಿರ್ಬೇಕು ನಮ್ಗೆ, ಓಕೆ. ನಮ್ಮ ಕೃಷಿ ಬಗ್ಗೆ ಗೊತ್ತಿರ್ಬೇಕು, ಅಗ್ರಿಕಲ್ಚರ್ ಬಗ್ಗೆ ಗೊತ್ತಿರ್ಬೇಕು, ನೀರಾವರಿ ಬಗ್ಗೆ ಗೊತ್ತಿರ್ಬೇಕು. ಸೊ ಜನರಲ್ ಟಾಪಿಕ್ಸ್ ಏನಿದೆ ಇಂಡಿಯನ್ ಜಾಗ್ರಫಿಯಲ್ಲಿ, ಕಂಪ್ಲೀಟ್ಲಿ ಭಾರತದ ಒಂದು ಜಾಗ್ರಫಿಯಲ್ಲಿ, ಭಾರತದ ಒಂದು ಭೂಗೋಳದಲ್ಲಿ ನಮ್ಗೆ ಏನ್ ಗೊತ್ತಿರುತ್ತೆ, ಜನರಲ್ ಟಾಪಿಕ್ಸ್, ಇಂಪಾರ್ಟೆಂಟ್ ಟಾಪಿಕ್ಸ್ ಏನಿದಾವೆ ಅವನ್ನ ನೀವು ಕವರ್ ಮಾಡ್ಕೋಬೇಕು ಜಾಗ್ರಫಿಯಲ್ಲಿ. ಸೊ ಡೋಂಟ್ ಪುಟ್ ಯುವರ್ ಫೋಕಸ್ ಆನ್ ಕರ್ನಾಟಕ ಜಾಗ್ರಫಿ, ದಿಸ್ ಇಸ್ ಸೆಂಟ್ರಲ್ ಪೋಸ್ಟ್. ಸೊ ಅವ್ರು ಏನ್ ಮಾಡ್ತಾರೆ, ಆಲ್ ಓವರ್ ಇಂಡಿಯಾ ಬಗ್ಗೆ, ಬಿಕಾಸ್ ನಿಮ್ ಕರ್ನಾಟಕದಲ್ಲಿ ನೀವು ಹೇಗೆ ಹೋಗಿರ್ತೀರಾ ಹಾಗೆ ಆಂಧ್ರದಿಂದ ಬಂದಿರ್ತಾರೆ, ಪಂಜಾಬಿಂದ ಬಂದಿರ್ತಾರೆ, UP ಬಂದಿರ್ತಾರೆ ಸ್ಟೂಡೆಂಟ್ಸ್ ಬರೀಲಿಕ್ಕೆ. ಸೊ ಅವರೆಲ್ಲರಿಗೂ ಕಾಮನ್ ಆಗಿ ಬರುವಂತ ಒಂದು ಸಿಲೆಬಸ್ ಇದು. ಆದ್ರಿಂದ ಏನ್ ಮಾಡ್ಬೇಕು, ನಾವು ಭಾರತದ ಒಂದು ಭೂಗೋಳವನ್ನ ತಲೆಯಲ್ಲಿ ಇಟ್ಕೊಂಡು ನಾವು ಇದನ್ನ ಓದ್ಬೇಕಾಗತ್ತೆ, ಓಕೆನಾ. ಎಕನಾಮಿಕ್ಸ್ ಅಂದ ತಕ್ಷಣ ಕರ್ನಾಟಕ ಬಜೆಟ್ ಬಗ್ಗೆ, ಓಕೆ, ಕರ್ನಾಟಕ ಉತ್ಕೊಟ್ಟು ಓದಕ್ ಹೋಗ್ಬೇಡಿ. ಸೊ ಟೋಟಲ್ ಆಗಿ ಮ್ಯಾಕ್ರೋ ಎಕನಾಮಿಕ್ಸ್ ಬಗ್ಗೆ ನಾವು ಓದ್ಬೇಕಾಗುತ್ತೆ. ಅರ್ಥ ಆಗ್ತಿದೆ ಅನ್ಕೋತೀನಿ ನಾನು. ಬನ್ನಿ ಹಂಗಿದ್ರೆ ಇದು ಜನರಲ್ ಸ್ಟಡೀಸ್ ಅಂಡ್ GK ಆಯ್ತು. ಸೊ GK ಮತ್ತೆ GS ಅನ್ನ ನಾವು ನೋಡಿದ್ವಿ. ಇವಾಗ GK ಅಂದ್ರೆ ಸ್ಟಾಟಿಕ್ GK ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ನೀವು PC ಓದಿರ್ತೀರಾ, PSI ಓದಿರ್ತೀರಾ, ಇದೇ ರೀತಿ, ಹೌದಾ. ಸೊ ಸ್ಟಾಟಿಕ್ GK ಯಾವ ಅದೆಲ್ಲಿದೆ ಇದಿಲ್ಲಿದೆ ಅಂತ ಕೇಳ್ತಿರ್ತಾರೆ, ಮಾನ್ಯುಮೆಂಟ್ಸ್ ಕೇಳ್ತಿರ್ತಾರೆ. ಸೊ ಅದನ್ನೆಲ್ಲ ಸ್ಟಾಟಿಕ್ GK ನೀವು ಓದಿರ್ತಾರೆ. ಸೊ ಮೋಸ್ಟ್ ಆಫ್ ದ ಟೈಮ್ ಏನ್ ಮಾಡಿ, GK ಅಲ್ಲಿ ಒಂದು ಹೆಚ್ಚು ಕಡಿಮೆ ಒಂದು 1000 ಕ್ವಶನ್ಸ್ ಅಷ್ಟು ನೀವು ಕವರ್ ಮಾಡ್ಕೊಳ್ಳಿ. ಯಾವ್ದಾದ್ರು ಒಂದು ಒಳ್ಳೆ GK ಬುಕ್ ತಗೊಳ್ಳಿ. ಸೊ ಸಾಧ್ಯ ಆದಷ್ಟು ನಿಮ್ಗೆ ಇಂಡಿಯನ್ ಪಾಯಿಂಟ್ ಆಫ್ ವ್ಯೂ, ಇದನ್ನು ಕೂಡ ನಾನು ಒತ್ತಿ ಹೇಳ್ತಾ ಇದ್ದೀನಿ, ಇಂಡಿಯನ್ ಪಾಯಿಂಟ್ ಆಫ್ ವ್ಯೂ ಇರುವಂತಹ GKಗಳನ್ನ ಓದ್ಕೊಳ್ಳಿ. ಸ್ಪೆಸಿಫಿಕ್ ಆಗಿ ಕರ್ನಾಟಕ ಅಥವಾ ಬೇರೆ ಬೇರೆ ಸ್ಟೇಟ್ ಸ್ಪೆಸಿಫೈ ಆಗಿ ನೋಡಕ್ ಹೋಗ್ಬೇಡಿ, ಓಕೆನಾ. ಸೊ ಟೋಟಲಿ ಆಲ್ ಓವರ್ ಇಂಡಿಯಾಕ್ಕೆ ಇಂಪಾರ್ಟೆಂಟ್ ಅನ್ಸುವಂತಹ ಒಂದು ಮಾನ್ಯುಮೆಂಟ್ಸ್, ಇಂಪಾರ್ಟೆಂಟ್ ಅನ್ಸುವಂತ ಒಂದು ಇನ್ಸ್ಟಿಟ್ಯೂಷನ್ಸ್, ಅದ್ರ ಬಗ್ಗೆ ನೀವೇನ್ ಮಾಡಿ GK ಅನ್ನ ಡೆವಲಪ್ ಮಾಡ್ಕೊಳ್ಳಿ, ಓಕೆ. ಸೊ GK ಆಯ್ತು, GS ಆಯ್ತು. ನಾವೇನ್ ಮಾಡೋಣ, ಜನರಲ್ ಸೈನ್ಸ್ ಬಗ್ಗೆ ಬರೋಣ ಇವಾಗ, ಓಕೆ. ಜನರಲ್ ಸೈನ್ಸ್ ಅಲ್ಲಿ ಏನ್ ಓದ್ಬೇಕಂತ ನೋಡೋಣ. ಜನರಲ್ ಸೈನ್ಸ್ ಅಲ್ಲಿ ನಿಮಗೆ ಸ್ಪೆಸಿಫಿಕ್ ಆಗಿ ಒತ್ತು ಕೊಟ್ಟು ಜನರಲ್ ಸೈನ್ಸ್ ಅಂತ ನಿಮಗೆ ಸಿಲೆಬಸ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಜನರಲ್ ಸೈನ್ಸ್ ಅಂತ ಒತ್ತಿ ಅವ್ರು ಕೊಟ್ಟಿರೋದ್ರಿಂದ ಏನಾಗುತ್ತೆ, ನಮ್ಗೆ ಈ ಪೇಪರ್ಸ್ ಇಂಪಾರ್ಟೆಂಟ್ ಆಗ್ತದೆ, ಈ ಟಾಪಿಕ್ಸ್ ಇಂಪಾರ್ಟೆಂಟ್ ಆಗ್ತವೆ. ಸೊ ಈ ಸಾರಿ ಈ ಜನರಲ್ ಸೈನ್ಸ್ ಅಂತಾನೆ ನಿಮ್ಗೆ ಜಾಸ್ತಿ ಕ್ವಶನ್ಸ್ ಕೇಳುವಂತ ಸಾಧ್ಯತೆ ಇರುತ್ತೆ. ಸೊ ಜನರಲ್ ಸೈನ್ಸ್ ಅಂತ ಸ್ಪೆಸಿಫಿಕ್ ಆಗಿ ಕೊಟ್ಟಾಗ ನಾವು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಎನ್ವೈರನ್ಮೆಂಟ್ ಅಥವಾ ಬಾಟ್ನಿ ಅಂತ ಹೇಳ್ತೀವಿ. ಸೊ ಈ 4 ಸಬ್ಜೆಕ್ಟ್ಗಳನ್ನ ಹೆಂಗಪ್ಪ ಓದೋದು, ಯಾವ್ದನ್ನ ಒಂದು ಅಳತೆಗೋಲಾಗಿ ನಾವು ಇಟ್ಕೊಂಡು ಓದ್ಬೇಕು ಅಂದ್ರೆ ನಿಮಗೆ ಮಿನಿಮಮ್ 10th ಸ್ಟ್ಯಾಂಡರ್ಡ್ ಲೆವೆಲ್ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋ, ಎನ್ವೈರನ್ಮೆಂಟ್ ಏನಿದೆ ಅಷ್ಟು ನಿಮಗೆ ಪರ್ಫೆಕ್ಟ್ ಆಗಿ ಗೊತ್ತಿದ್ರೆ ಸಾಕು, ಓಕೆ. ಸೊ ಇಷ್ಟು ನೀವು 10th ಸ್ಟ್ಯಾಂಡರ್ಡ್ ಲೆವೆಲ್ನ ಇದನ್ನ ಕವರ್ ಮಾಡ್ಕೊಂಡ್ರೆ ಆರಾಮ್ಸೆ ನಿಮ್ಗೆ ಎಲ್ಲ ಸೈನ್ಸ್ನು ಕವರ್ ಆಗುತ್ತೆ. ಯಾಕೆ 10th ಸ್ಟ್ಯಾಂಡರ್ಡ್ ಲೆವೆಲ್ ಅಂತ ಕೇಳ್ತಾ ಇದೀನಿ ಅಂದ್ರೆ, ಈ ಒಂದು ಎಕ್ಸಾಮ್ಗೆ ಇರುವಂತಹ ಕ್ವಾಲಿಫಿಕೇಶನ್ ಎಷ್ಟು, ಓನ್ಲಿ 10th ಪಾಸ್, ಓನ್ಲಿ 10th ಪಾಸ್, ಜಸ್ಟ್ 10th ಪಾಸ್ ಆಗಿದ್ರೆ ಸಾಕು, ನೀವು ಅಪ್ಲೈ ಮಾಡ್ಬೋದು ಈ ಎಕ್ಸಾಮ್ಗೆ. ಸೊ 10th ಪಾಸ್ ಆದವ್ರಿಗೆ ಅವ್ರಿಗೆ ಏನ್ ಎಕ್ಸ್ಪೆಕ್ಟೇಷನ್ ಮಾಡ್ಲಿಕ್ಕೆ ಸಾಧ್ಯ, ಜಸ್ಟ್ ದಿಸ್ ಮಚ್. 10th ಪಾಸ್ ಆದವ್ರಿಗೆ PUC ಸಿಲೆಬಸ್ ಓದಕ್ ಹೇಳಲ್ಲ ಅವರು, ಓಕೆ. ಸೊ ಸೈನ್ಸ್ ಏನ್ ಓದ್ಬೇಕಂತ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಯು ಜಸ್ಟ್ ಹ್ಯಾವ್ ಟು ಕವರ್ 10th ಸ್ಟ್ಯಾಂಡರ್ಡ್ ವರ್ಗುನ ಸಿಲೆಬಸ್. ಜಸ್ಟ್ ನೀವು ಹೈಸ್ಕೂಲ್ ಸಿಲೆಬಸ್ ಕವರ್ ಮಾಡಿದ್ರು ಸಾಕು. ಒಂದು 7th to 10th ಅಥವಾ 8th to 10th ನೀವು ಕವರ್ ಮಾಡ್ಕೊಂಡ್ರೆ ಬೇಸಿಕ್ ನಿಮ್ಗೆ ಎಲ್ಲ ಸೈನ್ಸು ಅಲ್ಲಿ ಸಿಕ್ಬಿಡುತ್ತೆ, ಓಕೆ. ಸೊ ಇಷ್ಟು ನೀವು ಸೈನ್ಸ್ ಅನ್ನ ಕವರ್ ಮಾಡ್ಕೋಬೇಕು. ಗೆಟಿಂಗ್ ನಾ ಹೇಳ್ತಾ ಇರೋದು ಅರ್ಥ ಆಗ್ತಿದ್ಯಾ. ಸೊ ರೀಸನಿಂಗ್, ಮ್ಯಾಥ್ಸ್ ಬಂದು ನಮಗೆ 120 ಮಾರ್ಕ್ಸ್, GK GS ಬಂದು 150 ಮಾರ್ಕ್ಸ್. ಟೋಟಲ್ ನಾವು ಇದಕ್ಕೆ 270 ಮಾರ್ಕ್ಸ್ಗೆ ಎಕ್ಸಾಮ್ ಅನ್ನ ಬರಿತೀವಿ. ಬಟ್ ಸೆಷನ್ 1 ಏನಾಗಿರುತ್ತೆ, ಕ್ವಾಲಿಫೈಯಿಂಗ್ ಆಗಿರುತ್ತೆ. ಸೊ 40 ಕ್ವಶನ್ಸ್ಗಳಲ್ಲಿ ನೀವು ಬರೀ 12 ಕ್ವಶನ್ ಅನ್ನ ನೀವು ಕರೆಕ್ಟ್ ಮಾಡಿಬಿಟ್ರೆ ನೀವು ಕ್ವಾಲಿಫೈ ಆದಂಗೆ, ಓಕೆ. ಸೊ ಇದು 150 ಮಾರ್ಕ್ಸ್ ಕ್ವಶನ್ ಏನಿದೆ, 150 ಮಾರ್ಕ್ಸ್ ಸೆಷನ್ ಏನಿದೆ, ಇದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇದೆ. 1 ಮಾರ್ಕ್ಸ್ ಅನ್ನ ಪ್ರತಿ ಒಂದು ತಪ್ಪು ಉತ್ತರಕ್ಕೆ ಕಡಿತಾರೆ. ಸೊ ನೀವೇನ್ ಮಾಡ್ಬೇಕು, ಕೇರ್ಫುಲ್ ಆಗಿ ಆನ್ಸರ್ ಮಾಡ್ಬೇಕಾಗುತ್ತೆ ಇದರಲ್ಲಿ, ಓಕೆ. ಸೊ GK ಬಗ್ಗೆ ಹೇಳಿದೆ,
ಜನರಲ್ ಸೈನ್ಸ್ ಬಗ್ಗೆ ಹೇಳಿದೆ ನಾನು, ಜನರಲ್ ಸ್ಟಡೀಸ್ ಬಗ್ಗೆ ಕೂಡ ನಾನು ಹೇಳಿದೆ. ಬನ್ನಿ ಹಂಗಿದ್ರೆ ಏನ್ ಮಾಡೋಣ, ರೀಸನಿಂಗ್ ಅಲ್ಲಿ, ಮ್ಯಾಥ್ಸ್ ನ್ಯೂಮರಿಕಲ್ಸ್ ಅಲ್ಲಿ, ಇಂಗ್ಲಿಷ್ ಅಲ್ಲಿ ಡೀಟೇಲ್ ಆಗಿ ಸಿಲೆಬಸ್ ಏನ್ ಕೊಟ್ಟಿದ್ದಾರೆ ಅಂತ ನಾನು ನೋಡ್ತೇನೆ. ಓಕೆ ನೋಡಿ, ಇಲ್ಲಿ SSC MT ಸಿಲೆಬಸ್ 2023 ಫಾರ್ ನ್ಯೂಮರಿಕಲ್ ಆಪ್ಟಿಟ್ಯೂಡ್. ನ್ಯೂಮರಿಕಲ್ ಆಪ್ಟಿಟ್ಯೂಡ್ಗೆ ಏನೇನ್ ಬೇಕು ನಿಮಗೆ? ನಂಬರ್ ಸಿಸ್ಟಮ್, HCF LCM ಬೇಕು, ಪರ್ಸೆಂಟೇಜ್ ಅವರೇಜ್ ಬೇಕು, ಟೈಮ್ ಅಂಡ್ ವರ್ಕ್ ಬೇಕು, ಪ್ರಾಫಿಟ್ ಅಂಡ್ ಲಾಸ್, ರೇಷಿಯೋ ಮಿಕ್ಸ್ಚರ್ ಎಲಿಗೇಷನ್, ಟೈಮ್ ಸ್ಪೀಡ್ ಡಿಸ್ಟೆನ್ಸ್, CI ಅಂಡ್ SI, ಜಾಮೆಟ್ರಿ, ಮೆನ್ಸುರೇಷನ್, ಟ್ರಿಗ್ನೋಮೆಟ್ರಿ, DI, ಅಲ್ಜಿಬ್ರಾ. ಇಷ್ಟು ಟಾಪಿಕ್ಸ್ ನೀವು ಕವರ್ಡ್ ಇರಬೇಕು. ಓಕೆ, ಸೊ ಇದು ನೀವು 3 months ಬ್ಯಾಕೆ ನೀವು ಏನ್ ಮಾಡಿದ್ದೀರಾ, ಅಪ್ಲೈ ಮಾಡಿದ್ದೀರಾ. ಯಾವಾಗಿತ್ತು? ಫೆಬ್ಬಲ್ಲೇ ನೀವು ಲಾಸ್ಟ್ ಡೇಟ್ ಇತ್ತು, ನೀವು ಫೆಬ್ಬಲ್ಲೇ ನೀವು ಅಪ್ಲೈ ಮಾಡಬೇಕು. ಜನವರಿಲಿ ನೋಟಿಫಿಕೇಶನ್ ಆಗಿರೋದು, ಫೆಬ್ಬಲ್ಲಿ ನೀವು ಅಪ್ಲೈ ಮಾಡಿದ್ದೀರಾ. ಸೊ ಇಲ್ಲಿವರೆಗೂ ನೀವೇನ್ ಮಾಡಿರ್ಬೇಕಿತ್ತು, ಇಷ್ಟೆಲ್ಲ ನೀವು ಕವರ್ ಮಾಡ್ಕೊಂಡು ಪರ್ಫೆಕ್ಟ್ ಆಗಿರ್ಬೇಕಾಗಿತ್ತು. ಅದಕ್ಕೆ ನ್ಯೂಮರಿಕಲ್ ಆಪ್ಟಿಟ್ಯೂಡ್ಗೆ. ಬಟ್ ಡೋಂಟ್ ವರಿ, ಎಲ್ಲನೂ ಕವರ್ ಮಾಡ್ಬೇಕಂತಿಲ್ಲ. ಎಲ್ಲದ್ರ ಬಗ್ಗೆನೂ ಸ್ವಲ್ಪ ಸ್ವಲ್ಪ ಗೊತ್ತಿದ್ರು ನಿಮ್ಗೆ ಏನ್ ಬೇಕಾಗಿರೋದು, ಜಸ್ಟ್ 40 ಕ್ವಶನ್ಸ್ ಅಲ್ಲಿ ನೀವೇನ್ ಮಾಡ್ಬೇಕಾಗಿರೋದು, 12 ಕ್ವಶನ್ ಮಾತ್ರ ನೀವು ಇದನ್ನ ಕರೆಕ್ಟ್ ಮಾಡ್ಬೇಕಾಗಿರೋದು. ನ್ಯೂಮರಿಕಲ್ ಆಪ್ಟಿಟ್ಯೂಡ್ ನೀವು ಮಾಡಿಲ್ಲ ಅಂದ್ರೂ ನಾವು ರೀಸನಿಂಗ್ ಅಲ್ಲಿ, ನಂಬರ್ಸ್ ಅಲ್ಲಿ ನಾವು ಏನ್ ಮಾಡ್ಬೋದು, ಸ್ಕೋರ್ ಮಾಡ್ಕೋಬಹುದು. ಬನ್ನಿ ಹಂಗಿದ್ರೆ ನೆಕ್ಸ್ಟ್ ಏನಿದೆ ಅಂತ ನೋಡೋಣ. ನೋಡಿ, ರೀಸನಿಂಗ್ ಅಲ್ಲಿ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಅಲ್ಲಿ ನೀವು ಅಲ್ಲಿ ನ್ಯೂಮರಿಕಲ್ ಆಪ್ಟಿಟ್ಯೂಡ್ ಅಲ್ಲಿ ನೀವು ಕವರ್ ಮಾಡಿಲ್ಲ ಅಂದ್ರೆ ಅಟ್ಲೀಸ್ಟ್ ನೀವು ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಅಲ್ಲಿ ಕವರ್ ಮಾಡಿರ್ಬೇಕು. ನಂಬರ್ಸ್ ಅಂಡ್ ಅಲ್ಫಾಬೆಟಿಕಲ್ ಸೀರೀಸ್ ಕೊಡ್ತಾರೆ, ಕೋಡಿಂಗ್ ಅಂಡ್ ಡಿಕೋಡಿಂಗ್ ಕೊಡ್ತಾರೆ, ಅನಾಲಜಿ, ಆಡ್ ಒನ್ ಔಟ್ ಕೊಡ್ತಾರೆ, ಸಿಲೋಜಿಸಮ್ ಕೊಡ್ತಾರೆ, ಡೈರೆಕ್ಷನ್ಸ್ ಅಂಡ್ ಸೆನ್ಸಸ್ ಕೊಡ್ತಾರೆ, ಆಮೇಲೆ ರ್ಯಾಂಕಿಂಗ್ ಕೊಡ್ತಾರೆ, ನಾನ್ ವರ್ಬಲ್ ಕೊಡ್ತಾರೆ. ಓಕೆನಾ? ಸೊ ಬ್ಲಡ್ ರಿಲೇಷನ್ಸ್ ಕೊಡ್ತಾರೆ, ಮ್ಯಾಟ್ರಿಕ್ಸ್, ಮ್ಯಾಥಮೆಟಿಕ್ಸ್ ಕ್ಯಾಲ್ಕುಲೇಷನ್ಸ್, ವರ್ಡ್ ಆರ್ಡರ್ ಅಕಾರ್ಡಿಂಗ್ ಟು ದ ಡಿಕ್ಷನರಿ. ಅಂದ್ರೆ ಡಿಕ್ಷನರಿಯಲ್ಲಿ ಯಾವ ವರ್ಡ್ ಫಸ್ಟ್ ಬರುತ್ತೆ, ಯಾವ ವರ್ಡ್ ನೆಕ್ಸ್ಟ್ ಬರುತ್ತೆ, ಸೊ ನಿಮ್ಗೆ ಡಿಕ್ಷನರಿ ಓದ್ಲಿಕ್ಕೆ ಬರುತ್ತಾ ಇಲ್ವಾ ಅನ್ನುವಂತ ಒಂದು ಅವೇರ್ನೆಸ್ ಇದೆಯಾ ಇಲ್ವಾ. ಓಕೆ, ಸೊ ನಿಮ್ಗೆ ಫಸ್ಟ್ ವರ್ಡ್ ಯಾವ್ದು ಬರುತ್ತೆ, ಸೆಕೆಂಡ್ ವರ್ಡ್ ಆದ್ಮೇಲೆ ಡಿಕ್ಷನರಿಯಲ್ಲಿ ಯಾವ ವರ್ಡ್ ಬರುತ್ತೆ, ಆ ನಾಲೆಜ್ ಇರಬೇಕು. ಸೊ ಡಿಕ್ಷನರಿ ಅಕಾರ್ಡಿಂಗ್ ಟು ಡಿಕ್ಷನರಿ ವರ್ಡ್ಸ್ ನ ರೀಡ್ ಮಾಡ್ಲಿಕ್ಕೆ ಕೂಡ ನಿಮ್ಗೆ ಕ್ವಶನ್ ನ ಕೊಡ್ತಾರೆ. ಸೊ ನೀವು ನ್ಯೂಮರಿಕಲ್ಸ್ ನ ನೀವು ಮಾಡಕ್ ಆಗಿರ್ಲಿಲ್ಲ ಅಂದ್ರೆ, ಆಪ್ಟಿಟ್ಯೂಡ್ ಮಾಡಕ್ ಆಗಿಲ್ಲ ಅಂದ್ರೆ, ಅಟ್ಲೀಸ್ಟ್ ಇದರಲ್ಲಿ ಪರ್ಫೆಕ್ಟ್ ಆಗಿದ್ರೆ ಅಂದ್ರೆ ಅಟ್ಲೀಸ್ಟ್ ನೀವು ಒಂದು 10 ಕ್ವಶನ್ಸ್ ಇದ್ರಲ್ಲಿ ಸಾಲ್ವ್ ಮಾಡಿ, ಅದರಲ್ಲಿ ಸಿಂಪಲ್ ಟಾಪಿಕ್ಸ್ ಇಂದ ಒಂದು 2 ಕ್ವಶನ್ ಸಾಲ್ವ್ ಮಾಡಿದ್ರು 12 ಕ್ವಶನ್ ಬಂದಾಯ್ತು, ಅಲ್ಲಿ ನೀವು ಕ್ವಾಲಿಫೈ ಆಗ್ತೀರಾ ಈಸಿಲಿ. ಓಕೆ, ಗೆಟಿಂಗ್ ದಿಸ್. ಸೊ ಬನ್ನಿ ಹಂಗಿದ್ರೆ ಜನರಲ್ ಅವೇರ್ನೆಸ್ ಇಂಗ್ಲಿಷ್ ಅಲ್ಲಿ ಏನಿದೆ ಅಂತ ನೋಡ್ಕೊಳ್ಳೋಣ. ಇಂಗ್ಲಿಷ್, ಸ್ಪಾಟಿಂಗ್ ದ ಎರರ್. ಒಂದು ಸೆಂಟೆನ್ಸ್ ಅಲ್ಲಿ ಬರುವಂತ ಎರರ್ ಅನ್ನ, ಐ ಗೋಯಿಂಗ್ ಟು ಸ್ಕೂಲ್ ಇರುತ್ತೆ ಅಂತ ಇಟ್ಕೊಳ್ಳಿ, ಅಥವಾ ಫಾರ್ ಅಂತ ಕೊಟ್ಟಿರ್ತಾರೆ, ಇಲ್ಲಿ ಆಮ್ ಇಲ್ಲಿ ಕೊಟ್ಟಿರ್ತಾರೆ, ಇಲ್ಲಿ ಫಾರ್ ಕೊಟ್ಟಿರ್ತಾರೆ ಅನ್ಕೊಳ್ಳಿ. ಐ ಆಮ್ ಗೋಯಿಂಗ್ ಟು ಬರ್ಬೇಕಿಲ್ಲಿ, ಫಾರ್ ಕೊಟ್ಬಿಡ್ತಾರೆ, ಇದು ಎರರ್. ಈ ತರ ಯಾವ್ದು ಈ ಸೆಂಟೆನ್ಸ್ ಅಲ್ಲಿ ಯಾವ್ದು ಎರರ್ ಅಂತ ನಿಮ್ಗೆ ಫೈಂಡ್ ಔಟ್ ಮಾಡ್ಲಿಕ್ಕೆ ಕೊಡ್ತಾರೆ. ಸೊ ಫಾರ್ ಇಸ್ ದ ಎರರ್, ಇಲ್ಲಿ ಫಾರ್ ಬದ್ಲಿ ಟು ಬರ್ಬೇಕಾಗಿತ್ತು. ಸೊ ಈ ತರ ಸ್ಪಾಟ್ ದ ಎರರ್ ಅನ್ನುವಂಥದ್ದು ಕೊಡ್ತಾರೆ. ಅಥವಾ ಇಲ್ಲಿ ಆಮ್ ಕೊಡದೆ ಬ್ಲಾಂಕ್ ಕೊಡ್ತಾರೆ. ಸೊ ಫಿಲ್ ಇನ್ ದ ಬ್ಲಾಂಕ್ ಅಂದಾಗ ಏನ್ ಮಾಡ್ಬೇಕು, ನೀವು ಇಲ್ಲಿ ಆಮ್ ಹಾಕ್ಬೇಕು. ಸಿಂಪಲ್ ಕ್ವಶನ್ಸ್ ಇರ್ತದೆ, ತುಂಬಾ ಸಿಂಪಲ್ ಕ್ವಶನ್ಸ್. ಸೊ ಸಿನೋನಿಮ್ಸ್, ಸಮಾನಾರ್ಥಕ ಪದಗಳು, ಆಂಟೋನಿಮ್ಸ್, ವಿರುದ್ಧಾರ್ಥಕ ಪದಗಳು, ಸ್ಪೆಲ್ಲಿಂಗ್, ಡಿಟೆಕ್ಟಿಂಗ್ ಮಿಸ್ಪೆಲ್ಡ್ ವರ್ಡ್ಸ್. ನೋಡಿ, ಈ ಗೋಯಿಂಗ್ ಅನ್ನೇ ನಿಮ್ಗೆ ಹೆಂಗ್ ಕೊಟ್ಟಿರ್ಬೋದು, ಅವರು ಗೋಯಿಂಗ್ ಅಂತ ಕೊಟ್ಟಿರ್ತಾರೆ, ಅಥವಾ ಸ್ಕೂಲ್ ಅಂತ ಕೊಟ್ಟಿರ್ತಾರೆ. ಸೊ ಇದನ್ನ ನೀವು ಡಿಟೆಕ್ಟ್ ಮಾಡಬೇಕು. ಸೊ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ನ ಡಿಟೆಕ್ಟ್ ಮಾಡಬೇಕು. ಇಡಿಯಮ್ಸ್ ಅಂಡ್ ಫ್ರೇಸಸ್ ಇವಂದ್ರೆ ಗೊತ್ತಾ ನಿಮ್ಗೆ ಏನಂತ ನೋಡ್ಕೊಳ್ಳಿ. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್, ಇಂಪ್ರೂವ್ಮೆಂಟ್ ಆಫ್ ಸೆಂಟೆನ್ಸಸ್. ಸೊ ಒಂದು ಸೆಂಟೆನ್ಸ್ ನ ರಾಂಗ್ ಕೊಟ್ಟು ಅದನ್ನ ನಿಮ್ಗೆ ಇಂಪ್ರೂವ್ ಮಾಡ್ಲಿಕ್ಕೆ ಕೊಡ್ತಾರೆ. ಮತ್ತೆ ಏನ್ ಮಾಡ್ತಾರೆ, ಕಾಂಪ್ರಿಹೆನ್ಷನ್ ಪ್ಯಾಸೇಜ್ ಕೊಟ್ಟು ಅದ್ರ ಮೇಲೆ ಕ್ವಶನ್ಸ್ ಅನ್ನ ಓದ್ಕೊಂಡು ಕ್ವಶನ್ ಬರೀರಿ, ಆನ್ಸರ್ ಬರಿ ಅಂತ ಕೂಡ ನಿಮ್ಗೆ ಹೇಳ್ತಾರೆ. ಓಕೆನಾ? ಆನ್ಸರ್ ಬರಿ ಅಂದ್ರೇನು, MCQ ಅಲ್ಲಿ ನಿಮ್ಗೆ ಯಾವ ರೈಟ್ ಆನ್ಸರ್ ಅಂತ ಸೆಲೆಕ್ಟ್ ಮಾಡಿ ಅಂತ ಕೂಡ ಕೊಡ್ತಾರೆ. ಸೊ ಇಷ್ಟು ಇಂಗ್ಲಿಷ್ ಸಿಲೆಬಸ್. ಜನರಲ್ ಅವೇರ್ನೆಸ್ ನೋಡಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಅವಾರ್ಡ್ ವಿನ್ನಿಂಗ್ ಬುಕ್ಸ್, ಹಿಸ್ಟ್ರಿ ಅಂಡ್ ಕಲ್ಚರ್, ಅವಾರ್ಡ್ಸ್ ಅಂಡ್ ಆನರ್ಸ್, ಎಕಾನಮಿ ಅಂಡ್ ಪಾಲಿಟಿ. ನಾನು ಇಷ್ಟೊತ್ತು ಹೇಳಿದೆ ಎಕನಾಮಿಲಿ ಏನು ಓದಬೇಕು, ಪಾಲಿಟಿಲಿ ಏನು ಓದಬೇಕು. ಅವಾರ್ಡ್ಸ್ ಅಂಡ್ ಆನರ್ಸ್ ಆರ್ ಸ್ಟ್ಯಾಟಿಕ್ GK. ಹಿಸ್ಟ್ರಿ ಅಂಡ್ ಕಲ್ಚರ್ ನಾನು ಹೇಳಿದೆ, ಹಿಸ್ಟ್ರಿ ಇಂಡಿಯನ್ ಹಿಸ್ಟ್ರಿನ ಒತ್ಕೊಟ್ಟು ಓದಬೇಕು ಅಂತ. ಯಾಕೆ ಮಾಡರ್ನ್ ಹಿಸ್ಟ್ರಿ ಮತ್ತೆ ಏನ್ಷಿಯಂಟ್ ಹಿಸ್ಟ್ರಿ ಹೇಳಿದೆ ನೋಡಿ, ಕಲ್ಚರ್ ಕೂಡ ಬರುತ್ತೆ, ಆರ್ಟ್ ಅಂಡ್ ಕಲ್ಚರ್. ಅವಾರ್ಡ್ ವಿನ್ನಿಂಗ್ ಬುಕ್ಸ್, ಸ್ಟ್ಯಾಟಿಕ್ GK. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹೇಳಿದೆ ನಾನು, GS ಅಲ್ಲಿ ಏನೇನು ಓದಬೇಕು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅಂತ. ಕರೆಂಟ್ ಅಫೇರ್ಸ್, ಸೈನ್ಸ್, ಇನ್ವೆನ್ಷನ್, ಡಿಸ್ಕವರೀಸ್, ಇದೆಲ್ಲ ನಿಮಗೆ ಕರೆಂಟ್ ಅಫೇರ್ಸ್ ಅಲ್ಲೇ ಬರುತ್ತೆ. ಸೈನ್ಸ್, ಡಿಸ್ಕವರೀಸ್, ಇನ್ವೆನ್ಷನ್ಸ್ ಎಲ್ಲ ನಿಮಗೆ ಕರೆಂಟ್ ಅಫೇರ್ಸ್ ಅಲ್ಲೇ ಇನ್ಕ್ಲೂಡ್ ಆಗುತ್ತೆ. KS ಗುರೂಜಿಯಲ್ಲಿ ಎವ್ರಿ ಡೇ ಕರೆಂಟ್ ಅಫೇರ್ಸ್ ವಿಡಿಯೋಸ್ ಬರುತ್ತೆ. ಸೊ ನೀವು KS ಗುರೂಜಿಯ ಕರೆಂಟ್ ಅಫೇರ್ಸ್ ವಿಡಿಯೋಸ್ ಅನ್ನ ನೀವು ಫಾಲೋ ಮಾಡಿದ್ರೆ ಮೋರ್ ದಾನ್ ಇನಫ್ ನಿಮಗೆ ಈ ಕರೆಂಟ್ ಅಫೇರ್ಸ್ ನ ಕವರ್ ಮಾಡ್ಕೊಳ್ಳಿಕ್ಕೆ. ಓಕೆ, ಸೊ ಇಂಪಾರ್ಟೆಂಟ್ ಫೈನಾನ್ಷಿಯಲ್ ಇವನ್ನ ಬಜೆಟ್ಸು, ಫೈನಾನ್ಷಿಯಲ್ ಇದ್ರದ್ದೇನು ಹೇಳಿದ್ದಾರೆ, ಬಜೆಟ್ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ, ಅದಕ್ಕೆ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇಂಪಾರ್ಟೆಂಟ್ ಫೈನಾನ್ಷಿಯಲ್ ಬಜೆಟ್ಸ್ ಕೂಡ ನೀವು ನೋಡ್ಕೋಬೇಕು.
ಓಕೆನಾ? ಸೊ ಬನ್ನಿ ಹಂಗಿದ್ರೆ ಮತ್ತೆ ಏನು ಉಳಿತು, ಎಲ್ಲ ಕವರ್ ಮಾಡಿದ್ನಲ್ಲ. ಓಕೆ, ಆಲ್ಮೋಸ್ಟ್ ಎಲ್ಲ ಕವರ್ ಆಯಿತು. ಸೊ ಇಷ್ಟು SSC-MTSಗೆ ನೀವು ಓದಬೇಕಾಗಿರೋದು. ಓಕೆ, ಇಷ್ಟು ನೀವು SSC-MTSಗೆ ಓದಬೇಕಾಗಿರುವಂತಹ ಒಂದು ಸಿಲೆಬಸ್. ಹೋಪ್ ನಾನು ಎಲ್ಲ ನಿಮಗೆ ಕ್ಲಿಯರ್ ಮಾಡಿದ್ದೀನಿ. ಇನ್ನೊಂದೇನು ಹೇಳಿಲ್ಲ ನಿಮಗೆ, ಏಜ್ ಹೇಳಿಲ್ಲ. ಸೊ SSC-MTSಗೆ 18ರಿಂದ 25, SSC ಹವಾಲ್ದಾರ್ಗೆ 18ರಿಂದ 27 ಏಜ್ ಇದೆ, ಏಜ್ ಲಿಮಿಟ್ ಇದೆ. ಓಕೆ, 18ರಿಂದ 25 ವರ್ಷ ಆಲ್ರೆಡಿ ಅಪ್ಲೈ ಮಾಡಿದ್ದೀರಾ ಎಲ್ಲರೂ. ಸೊ ನಂದು ಒಂದೇ ಒಂದು ಏನು ಅನೌನ್ಸ್ಮೆಂಟ್ ಅಂದರೆ, ಅಕಸ್ಮಾತ್ ನೀವು ಜನವರಿಗೆ ಅಪ್ಲೈ ಮಾಡಿದವರು ಆಲ್ರೆಡಿ ಕೋಚಿಂಗ್ ತಗೊಂಡು ಸಿಲೆಬಸ್ ಕವರ್ ಆಗಿದ್ರೆ ದಟ್ ಈಸ್ ವೆಲ್ ಆ್ಯಂಡ್ ಗುಡ್. ಅಕಸ್ಮಾತ್ ಆಗಿ ಯಾರು ಕೋಚಿಂಗ್ ತಗೊಂಡಿಲ್ಲ, ಯಾರಿಗೆ ಕೋಚಿಂಗ್ ತಗೊಳ್ಳಿಕ್ಕೆ ಮನೆ ಬಿಟ್ಟು ಹೊರಗೆ ಬರೋಕ್ಕಾಗಿಲ್ಲ, ಯಾರನ್ನಾದರೂ ಹುಡುಗಿರಿದ್ರೆ ಹೆಣ್ಮಕ್ಳಿದ್ರೆ ಯಾರನ್ನ ಕಳಿಸಿಲ್ಲ ಹೊರಗಡೆ, ಅವ್ರಿಗೆ ಒಂದು ಸುವರ್ಣಾವಕಾಶ ಇದೆ. ಇನ್ನೂ ಕೂಡ ನೀವೇನು ಮಾಡ್ಬೋದು, ಜಸ್ಟ್ ಒಂದೇ ತಿಂಗಳಲ್ಲಿ ನಿಮ್ಮದು ಹೋಲ್ ಸಿಲೆಬಸನ್ನು ನೀವೇನು ಮಾಡ್ಬೋದು, ಕವರ್ ಮಾಡ್ಬೋದು. ಜಸ್ಟ್ 20 to 25 ಡೇಸ್ ಸಾಕು ಟೋಟಲ್ SSC-MTS ಸಿಲೆಬಸ್ನ ಕವರ್ ಮಾಡ್ಕೊಳ್ಳಿಕ್ಕೆ. ನಿಮಗೊಂದು ಮತ್ತೆ ಕಡೆಯ ಅಪಾರ್ಚುನಿಟಿ ಇದೆ. ನಾವು SSC-MTSನ ಕೊನೆಯ ಬ್ಯಾಚನ್ನು ಅನೌನ್ಸ್ ಮಾಡ್ತಾ ಇದ್ದೀವಿ. KS ಗುರೂಜಿಯಲ್ಲಿ SSC-MTSಗೆ ನಿಮಗೆ ಟೋಟಲ್ 1 ಮಂತ್ ಕ್ಲಾಸಲ್ಲಿ ನಮಗೆ ಈ ಪೂರ್ತಿ ಇಷ್ಟೊತ್ತು ಡಿಸ್ಕಸ್ ಮಾಡಿದೆ ಅಲ್ಲ, ಇದಿಷ್ಟು ಸಿಲೆಬಸ್ಸನ್ನು ನಾವು ನಿಮಗೆ ಕವರ್ ಮಾಡಿಕೊಡ್ತೀವಿ. KS ಗುರೂಜಿ ಆನ್ಲೈನ್ ಪ್ಲಾಟ್ಫಾರ್ಮ್. ನೀವು ಎಲ್ಲಿದ್ದೀರೋ ಅಲ್ಲಿಂದನೇ ಕಲೀಲಿ ಅಂತ ಹೇಳಿಬಿಟ್ಟು ಇದು ಆಫ್ಲೈನ್ ಮಾಡಿಲ್ಲ. ಯಾಕಂದರೆ ಸ್ಪೆಷಲ್ ಆಗಿ ಆನ್ಲೈನ್ ಯಾಕೆ ಮಾಡಿರೋದಂದರೆ, ಮೋಸ್ಟ್ ಆಫ್ ದ ಗರ್ಲ್ಸ್ ಕರ್ನಾಟಕದಲ್ಲಿರುವಂಥ ಎಷ್ಟೋ ಹುಡುಗಿರಿಗೆ ಮನೆ ಬಿಟ್ಟು ಬೇರೆ ಬೇರೆ ಸಿಟೀಸ್ಗೆ ಬಂದು ಎಲ್ಲಿ ಕೋಚಿಂಗ್ಸ್ ಅವೈಲೇಬಲ್ ಇದ್ದಾವೆ ಅಲ್ಲಿ ಬಂದು ಕಲೀಲಿಕ್ಕೆ ಆಗಲ್ಲ. ಅಂಥವ್ರಿಗಾಗಿ ಇದು KS ಗುರೂಜಿ ಒಂದು ಸುವರ್ಣ ಅವಕಾಶ. ಅವ್ರೇನು ಮಾಡ್ಕೊಳ್ಳಿ, ಮನೇಲೇ ಇದ್ಕೊಂಡು ನೀವು ಓದೋಕೆ ಇಷ್ಟ ಇದ್ದರೆ, ನಿಮಗೆ ನಿಮ್ಮ ರೂಮಲ್ಲೇ ಕೂತ್ಕೊಂಡು ನಿಮಗೆ ಈ ಎಕ್ಸಾಮ್ ಪ್ರಿಪೇರ್ ಆಗಿ ನಿಮಗೆ ಜಾಬ್ ಜಾಯ್ನ್ ಆಗುವಂಥ ಆಸೆ ಇದ್ದರೆ ಏನು ಮಾಡಿ, KS ಗುರೂಜಿಯ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ಗೆ ಜಾಯ್ನ್ ಆಗಿ. ನಮಗೆ ಕಂಪ್ಲೀಟ್ಲಿ ನಾವು 1 ಮಂತಲ್ಲಿ ಇದೆಲ್ಲ ಕೋರ್ಸ್ಗಳನ್ನು ನಿಮಗೆ ರೆಡಿ ಮಾಡಿ ನಿಮಗೆ ಆನ್ಲೈನ್ ತರಗತಿಗಳನ್ನು ಕೊಡ್ತೀವಿ. ನೀವೆಲ್ಲಿದ್ದೀರೋ ಅಲ್ಲಿ ಏನು ಮಾಡಿ ಕುತ್ಕೊಂಡೇ ಓದಿ. ನಿಮಗೆ ಎನಿ ಟೈಮ್ 24 hours ನಾವು ಡೌಟ್ಸ್ ಕ್ಲಿಯರ್ ಮಾಡ್ತೀವಿ. ನಿಮಗೆ ನಂಬರ್ಸ್ ಕೊಡ್ತೀವಿ. ನಮ್ಮೆಲ್ಲ ಟೀಚರ್ಸು ನಿಮಗೆ ನಂಬರ್ಸ್ ಕೊಡ್ತೀವಿ ಡೌಟ್ಸ್ ಕ್ಲಿಯರ್ ಮಾಡಲಿಕ್ಕೆ. ನಿಮಗೆ ಆನ್ಲೈನ್ ಕ್ಲಾಸಲ್ಲಿ ಏನಾದರೂ ತಿಳಿಲಿಲ್ಲ ಅಂದರೆ ಅದನ್ನು ಇಮಿಡಿಯೇಟ್ಲಾಗಿ ಕೇಳುವಂಥ ಒಂದು ಅಪಾರ್ಚುನಿಟಿ ಕೂಡ ಇದೆ, ಅವಕಾಶ ಕೂಡ ಇದೆ. ಎವ್ರಿ ವೀಕೆಂಡ್ ನಾವೇನು ಮಾಡ್ತೀವಿ, ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇಡ್ತೀವಿ. ನಿಮಗೆ ಎವ್ರಿ ವೀಕೆಂಡ್ ಏನು ಮಾಡ್ತೀವಿ, ಟೆಸ್ಟ್ಸ್ ಇಡ್ತೀವಿ, ಮಾಡೆಲ್ ಟೆಸ್ಟ್ ಇಡ್ತೀವಿ. ನೀವು ಓದಿದ್ದೀರಾ ಇಲ್ವಾ ಅಂತ ಹೇಳಿಬಿಟ್ಟು ನಾವು ಎನ್ಶೋರ್ ಮಾಡ್ತೀವಿ, ಚೆಕ್ ಮಾಡ್ತೀವಿ. ಸೊ ಇದೊಂದು ಸುವರ್ಣ ಅವಕಾಶ ನಿಮ್ಮೆಲ್ಲರಿಗೂ. ಏನು ಮಾಡಿ, ಈಗೊಂದು ನಾನು ನಂಬರ್ ಕೊಡ್ತೀನಿ ನಿಮಗೆ, ಒಂದು ಫೋನ್ ನಂಬರ್ ಕೊಡ್ತೀನಿ. ಆ ಫೋನ್ ನಂಬರ್ಗೆ ಯಾರಿಗಾದರೂ ಇಂಟ್ರೆಸ್ಟೆಡ್ ಇದ್ದರೆ, ನಿಮಗೆ ಈ 1 ಮಂತಲ್ಲಿ ಕೂಡ ನಾನು ಓದಿ ಕವರ್ ಮಾಡಿಕೊಂಡು SSC ಎಕ್ಸಾಮನ್ನು ಚೆನ್ನಾಗಿ ಬರೀತೀನಿ, ನಾನು ಸೆಂಟ್ರಲ್ ಜಾಬ್ಗೆ ಜಾಯ್ನ್ ಆಗ್ತೀನಿ ಅನ್ನುವಂಥ ಆಸೆ ಇದ್ದವ್ರು ಏನು ಮಾಡಿ, ನನಗೆ ಈ ಒಂದು ಕೊಡುವಂಥ ನಂಬರ್ಗೆ ವಾಟ್ಸಪ್ಪಲ್ಲಿ ಹಾಯ್ ಮ್ಯಾಮ್ SSC ಅಂತ ಒಂದು ಟೈಪ್ ಮಾಡಿ ಮೆಸೇಜ್ ಕಳಿಸಿ. ನಾವು ನಿಮಗೆ ನಮ್ಮ ವಾಟ್ಸಪ್ ಗ್ರೂಪ್ಗೆ ಆ್ಯಡ್ ಮಾಡಿಕೊಂಡು ಉಳಿದಿರುವಂಥ ಕೋರ್ಸ್ ಡೀಟೇಲ್ಸನ್ನು ನಾವು ನಿಮಗೆ ಕೊಡ್ತೀವಿ. ಓಕೆನಾ? ಸೊ ಈ ನಂಬರ್ ಕೊಡ್ತಾ ಇದ್ದೀನಿ ನಿಮಗೆ, KS ಗುರೂಜಿ ಆಫಿಷಿಯಲ್ ನಂಬರ್ 7899013060. ಓಕೆ, 7899013060. ಓಕೆನಾ? ಸೊ ಈ ನಂಬರ್ಗೆ ನೀವೇನು ಮಾಡಿ, KS ಗುರೂಜಿ ಆಫಿಷಿಯಲ್ ನಂಬರ್ ಇದು. ಇನ್ನೂವರೆಗೂ ನಿಮಗೆ ಪ್ರಿಪ್ರೇಷನ್ ಅರ್ಧಂಬರ್ಧ ಆಗಿದೆ. ನಾನು ಇನ್ನೂ 1 ತಿಂಗಳಲ್ಲಿ ನಾನು ಇಮಿಡಿಯೇಟ್ಲಿ ಪೋರ್ಷನ್ ಕವರ್ ಮಾಡ್ಕೋತೀನಿ, ಹೆಂಗಾದರೂ ಮಾಡಿ ನಾನು ಪೋರ್ಷನ್ ಕವರ್ ಮಾಡಿಕೊಂಡು ಎಕ್ಸಾಮ್ ಬರೀಬೇಕಂತ ಆಸೆ ಇದೆ ಅನ್ನೋಂಥವ್ರು ಇದ್ದರೆ ನಿಮಗೆ ಆನ್ಲೈನ್ ಕ್ಲಾಸಸ್ ಅವೈಲೇಬಲ್ ಇದೆ. ಇದೆಲ್ಲ ಸಿಲೆಬಸ್ನ ನಾವು ಕವರ್ ಮಾಡಿಟ್ಟಿದ್ದೀವಿ. ನಿಮಗೆ ಆನ್ಲೈನ್ ನೀವು ಎಲ್ಲಿದ್ದೀರೋ ಅಲ್ಲೇ ಕೂತ್ಕೊಂಡು ನೀವು ಓದ್ಬೋದು. ನಿಮಗೆ ಎಲ್ಲೋ ಧಾರವಾಡಕ್ಕೆ ಬರಬೇಕು, ಬ್ಯಾಂಗ್ಳೂರ್ ಬರಬೇಕು, ಅಲ್ಲಿ ಹೋಗಿ ಬಿಜಾಪುರಕ್ಕೆ ಹೋಗಬೇಕು, ಹೋಗಿ ನೀವು ಅಲ್ಲಿ PG ತಗೋಬೇಕು, ಮತ್ತೆ ಹಾಸ್ಟೆಲ್ ಫೀಸ್ ಕಟ್ಟಬೇಕು, ಮೆಸ್ ಫೀಸ್ ಕಟ್ಟಬೇಕು ಅನ್ನೋಂಥ ಯಾವುದೇ ಒಂದು ಗೊಂದಲಗಳಿಲ್ಲ. ಇಲ್ಲಿ ನೀವು ಎಲ್ಲಿದ್ದೀರೋ ಅಲ್ಲೇ ನಿಮ್ಮ ಮನೆ ಊಟ ಮಾಡ್ಕೊಂಡೆ, ನಿಮ್ಮ ಮನೆಯಲ್ಲೇ ಇದ್ಕೊಂಡು, ನಿಮ್ಮ ರೂಮಲ್ಲೇ ಇದ್ಕೊಂಡು ನೀವು ಈ ಒಂದು ಎಕ್ಸಾಮ್ಗೆ ಆರಾಮಾಗಿ ಪ್ರಿಪೇರ್ ಆಗ್ಬೋದು. ಕಂಪ್ಲೀಟ್ ಆಗಿ ನಾವು ಎಲ್ಲ ಸಿಲೆಬಸ್ನ ಕವರ್ ಮಾಡ್ಕೊಡ್ತಿದ್ದೀವಿ. ನಿಮಗೆ ಒಂದು ಸಾರಿ ಕ್ಲಾಸ್ ಅರ್ಥ ಆಗಿಲ್ಲ ಅಂದರೆ ಮತ್ತೆ ನೀವು ಪ್ಲೇ ಮಾಡಿಕೊಂಡು ನೋಡ್ಬೋದು. ಓಕೆನಾ? ಸೊ ನಿಮಗೆ ಲೈವ್ ಕ್ಲಾಸ್ ಮತ್ತೆ ಒಂದ್ಸಲ ಅರ್ಥ ಆಗಿಲ್ಲ ಅಂದರೆ ನಿಮಗೆ ನಾವು ರೆಕಾರ್ಡೆಡ್ ಕ್ಲಾಸ್ ಕೂಡ ನಾವು ಕೊಡ್ತೀವಿ. ನೀವು ಮತ್ತೆ ಪ್ಲೇ ಮಾಡಿ ನೀವು ನೋಡ್ಕೋಬಹುದಾದಂಥ ಅವಕಾಶ KS ಗುರೂಜಿ ಪ್ಲಾಟ್ಫಾರ್ಮಲ್ಲಿ ಇದೆ. ಸೊ ಇದರ ಸದುಪಯೋಗನ ಸ್ಪೆಷಲಿ ಹುಡುಗಿರು, ಸ್ಪೆಷಲಿ ಗರ್ಲ್ಸ್, ಸೆಂಟ್ರಲ್ ಜಾಬ್ ಇದು, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇದು. ಸೊ ಒಂದ್ಸಾರಿ ನೀವು ಹೋದ್ರೆ ಚಿಕ್ಕ ಕೆಲಸಗಳಿಗೆ ಸುದ್ದ ಸಿಕ್ಕಾಪಟ್ಟೆ ಸ್ಯಾಲರಿ ಇದೆ ಸೆಂಟ್ರಲ್ ಗೌರ್ಮೆಂಟಲ್ಲಿ, ಗೊತ್ತಿದೆ ಅನ್ಕೋತೀನಿ ನಿಮಗೆ, ಹೌದಾ? ಸೊ ಡೋಂಟ್ ಮಿಸ್ ದಿಸ್ ಆಪರ್ಚುನಿಟಿ. ಪ್ಲೀಸ್ ಸೆಂಡ್ ಅ ಮೆಸೇಜ್ ಟು ದಿಸ್ ನಂಬರ್ 7899013060.
ಸೆಂಡ್ ಮೀ ಹಾಯ್ ಮ್ಯಾಮ್ SSC ಅಂತ ಕಳಿಸಿದ್ರೆ ನಾನು ಇಮಿಡಿಯೇಟ್ಲಿ ರಿಪ್ಲೈ ಮಾಡ್ತೀನಿ, ನಿಮಗೆ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಮಾಡಿಸ್ಕೊಳ್ತೀನಿ. ಓಕೆನಾ? ಸೊ ಬನ್ನಿ ಹಂಗಿದ್ರೆ SSC MTS ಅನ್ನ ನನ್ನ ಜೊತೆಗೆ ಕ್ಲಿಯರ್ ಮಾಡೋಣ. SSCಗೋಸ್ಕರನೇ ನಾನು ಇಂಗ್ಲೀಷ್ ಕ್ಲಾಸಸ್ಸನ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ, ದಯವಿಟ್ಟು ನೋಡಿ ಡೈಲಿ. ಓಕೆನಾ? ಸೊ ಮತ್ತೆ 8 ಗಂಟೆ ಕ್ಲಾಸ್ಗೆ ಮತ್ತೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಲ್ಲಿ ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಥ್ಯಾಂಕ್ ಯು.